ಸಣ್ಣ ಮಕ್ಕಳು ಹೆಂಗೆ ಆಟ ಆಡ್ತಿರ್ತಾರಂದ್ರೆ ಒಂಥರ ಅಡುಗೆ ಆಟ ಆಡೋದು. ನೀವೆಲ್ಲ ಸಣ್ಣ ಮಕ್ಳು ಇರ್ತೀರಿ, ನೀವೆಲ್ಲ ಆಟ ಆಡ್ತಿರ್ತೀರ ನೋಡ್ರಿ. ಸಣ್ಣ ಮಕ್ಕಳು ಒಂಥರ ಅಡುಗೆ ಆಟ ಆಡ್ದಂಗೆ ಆಡ್ತಿರ್ತಾವೆ. ಅವು ಅಡುಗೆ ಮಾಡೋ ಆಟ ಆಡೋ ಟೈಮ್ನಾಗ ಹೆಂಗೆ ಮಾಡ್ತಿರ್ತಾವೆ, ಯಾವುದೋ ಒಂದು ತಪ್ಪಲ ಹರ್ಕೊಂಡಿರ್ತಾವೆ, ಒಂಥರ ಕುಟ್ಟಿ ಏನೋ ಒಂಥರ ಸ್ವೀಟ್ ಟೈಪ್ ಮಾಡಿರ್ತಾವೆ, ಅಡುಗೆ ಪಲ್ಯ ಟೈಪ್ ಮಾಡಿರ್ತಾರೆ, ಮಣ್ಣು ಇರ್ತೈತಿ, ಅದ್ರಾಗ ನೀರಾಗಿ ಕಲಿಸಿ ಏನೇನೋ ಮಾಡಿರ್ತಾವೆ. ಹೌದೇನಲ್ಲ, ಅಡುಗೆ ಮಾಡಿರ್ತಾರೆ ಅವರೆಲ್ಲ. ಮತ್ತು ಅಡುಗೆ ಮಾಡ್ತಾರೆ. ನೀವು ಹೆಂಗೆ ಮಂದಿಗೆಲ್ಲ ಊಟ ಮಾಡೋ ಟೈಮ್ನಾಗ ಊಟ ಮಾಡೋಕ್ಕೆ ಬರ್ರಿ ಬರ್ರಿ ಅಂತ ಕರಿತಾರಲ್ಲ, ಅವು ಕರಿತಾವೆ. ಊಟ ಮಾಡೋಕ್ಕೆ ಬರ್ರಿ ಬರ್ರಿ ಅಂತ ಕರಿತಾವೆ. ಅವು ಸಹಿತ ಕರೆದು ಎಲ್ಲ ಮಾಡ್ತಾವೆ, ಕುಂದಿರ್ತಾವೆ, ಇದು ಮಾಡ್ತಾವೆ. ಹಿಂಗೆ ತಿನ್ನೋ ಟೈಮ್ನಾಗ ಹಿಂಗೆ ಇಟ್ಕೊತಾವೆ, ತಿಂದಂಗೆ ಮಾಡ್ತಾವೆ. ಹೆಂಗೆ ಮಾಡ್ತಾವೆ? ಮಾಡ್ತಾವಿಲ್ಲ ಅವೆಲ್ಲ ತಿಂತಾವೆ. ಏನಾದ್ರೆ ತಿಂತಾವ. ಅಡುಗೆ ಮಾಡಿಲ್ಲ, ಆಟ ಆಡಿಲ್ಲ ನಾವು, ಆಟ ಆಡವೇನಿಲ್ಲ ಅವು, ಆಡ್ಯಾವು. ಮತ್ತು ಅಡುಗೆ ಮಾಡಿಲ್ಲ ನಾವು, ಮಾಡ್ಯಾವು. ಮತ್ತು ಸಂತೋಷ ಪಟ್ಟಿಲ್ಲೇನು, ಆಟ ಆಡಿ ಸಂತೋಷ ಪಟ್ಟಾರ. ಅಡುಗೆ ಮಾಡ್ಯಾರ, ಆಟ ಆಡ್ಯಾರ, ಸಂತೋಷ ಪಟ್ಟಾರ. ಆದ್ರೆ ಅಡುಗೆಯನ್ನು ತಿನ್ನುವ ಟೈಮ್ನಾಗೆ ಗೊತ್ತೈತಿ, ಅಡುಗೆ ಮಾಡೋ ಟೈಮ್ನಾಗೆ ಗೊತ್ತೈತಿ, ಅಡುಗೆದು ಖರೆ ಅಲ್ಲದು ಸುಳ್ಳು ಅನ್ನೋದು ಸತ್ಯ ಗೊತ್ತೈತಿ ಸಣ್ಣ ಮಕ್ಕಳಿಗೆ. ಹೌದೇನಲ್ಲ, ಅಡುಗೆ ಮಾಡೋ ಟೈಮಿಗೆ ಗೊತ್ತೈತಿ ನಾವು ಮಾಡಿದ ಅಡುಗೆ ಖರೆ ಅಲ್ಲ ಇದು ಸುಳ್ಳು ಅನ್ನೋದು ಅಡುಗೆ ಮಾಡೋ ಟೈಮಿಗೆ ಗೊತ್ತೈತಿ. ಆದರೆ ಅಡುಗೆಯನ್ನು ತಿಂದಂಗೆ ಮಾಡ್ಯಾರ ತಿಂದಿಲ್ಲ. ಸಣ್ಣ ಮಕ್ಕಳಲ್ಲಿರ್ತಕ್ಕಂಥ ಸಾಮಾನ್ಯ ಪ್ರಜ್ಞೆ ದೊಡ್ಡವರಲ್ಲಿ ಬಂದು ಬಿಟ್ಟರೆ ಈ ವಿಷಯ ಸುಖಗಳು ಏನದವಲ್ಲ, ಭಗವಂತನು ಕೂಡ ಏನು ಮಾಡ್ಯಾರ ಅಂದ್ರೆ ಈ ಭೂಮಿ ಮೇಲೆ ಆಟ ಆಡೋಕೆ ಕಳಿಸ್ಯಾನ. ನಾವು ತಿಳ್ಕೊಬೇಕು, ಇಲ್ಲಿ ವಿಷಯ ಸುಖವನ್ನು ಅನುಭವಿಸಿದಂತಂಗೆ ಮಾಡಿ ಸುಖ ಪಡಬೇಕು ವಿನಃ ಇದನ್ನು ಅನುಭವಿಸಿದಾಗ ಸತ್ಯ ಇಲ್ಲ ಅಂತ ಸತ್ಯವನ್ನು ತಿಳ್ಕೋಬೇಕು ನಾವೆಲ್ಲ. ಈ ಸತ್ಯವನ್ನು ಅರಿದುಕೊಂಡು ಬದುಕಬೇಕು ನಾವೆಲ್ಲರೂ ಸಹಿತ. ಇಂತಹ ಸತ್ಯವನ್ನು ಅರಿತುಕೊಳ್ಳೋದಕ್ಕೆ ಪ್ರತಿ ಸೋಮವಾರಕ್ಕೊಮ್ಮೆ ಇಂತಹ ಕಾರ್ಯಕ್ರಮಗಳು ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ.